ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ PUC ಅಕೌಂಟೆನ್ಸಿ ಚಾಪ್ಟರ್ 3 ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಫಸ್ಟ್ ಏನಿದೆ ಈ ಚಾಪ್ಟ್ರಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ ಮೇಲೆ ನಿಮಗೆ 6 ಮಾರ್ಕ್ಸಿನ ಪ್ರಾಬ್ಲಮ್ಮು ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಕೈಂಡ್ಸ್ ಆಫ್ ಅಕೌಂಟ್ಸ್ ಹೇಳಿ ಈ ಒಂದು ಕಾನ್ಸೆಪ್ಟು ಗೊತ್ತಿದೆ ನಿಮಗೆ. ಕೈಂಡ್ಸ್ ಆಫ್ ಅಕೌಂಟ್ಸಲ್ಲಿ 2 ಸಿಸ್ಟಮ್ ಬರುತ್ತೆ, 2 ಟೈಪ್ಸ್ ಬರುತ್ತೆ. ಒಂದು ಇಂಗ್ಲೀಷ್ ಸಿಸ್ಟಮ್ಮು, ಇನ್ನೊಂದು ಅಮೇರಿಕನ್ ಸಿಸ್ಟಮ್ಮು. ಲಾಸ್ಟ್ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ ಸಿಸ್ಟಮಲ್ಲಿ ಬರುವಂತಹ ಪರ್ಸನಲ್ ಅಕೌಂಟು, ಇಂಪರ್ಸನಲ್ ಅಕೌಂಟಲ್ಲಿ ಬರುವಂತಹ ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟು, ಎಕ್ಸಾಮಲ್ಲಿ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸು ಪರ್ಸ್ನಲ್ಲು, ರಿಯಲ್ಲು, ನಾಮಿನಲ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ಕೇಳ್ತಾರೆ, ನೀವು ಯಾವ ರೀತಿ ಆನ್ಸರ್ ಮಾಡಿದ್ರೆ 6 ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೆ. ಇಂಗ್ಲೀಷ್ ಸಿಸ್ಟಮ್ ಮೇಲೆ ಅವರೇನಾದರೂ ಪ್ರಾಬ್ಲಮ್ನ ಕೇಳಿದರೆ ಡೈರೆಕ್ಟಾಗಿ ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಪರ್ಸ್ನಲ್, ರಿಯಲ್, ನಾಮಿನಲ್ ಅಕೌಂಟ್ ಅಂತ ಕೇಳ್ತಾರೆ. ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ಗಳನ್ನ ಕೊಡ್ತಾರೆ, ಅದರಲ್ಲಿ ಪರ್ಸ್ನಲ್ ಯಾವುದು, ರಿಯಲ್ ಯಾವುದು, ನಾಮಿನಲ್ ಯಾವುದು ಅಂತ ಬರೀಬೇಕು. ಪರ್ಸನ್ ನೇಮು, ಪರ್ಸನಿಗೆ ಸಂಬಂಧಪಟ್ಟಿದ್ದು ಪರ್ಸ್ನಲ್ ಟ್ರಾನ್ಸಾಕ್ಷನ್ಸ್ ಇದ್ದರೆ ಅದನ್ನೇನಂತ ಕರಿತೀವಿ, ನಾವು ಪರ್ಸ್ನಲ್ ಅಕೌಂಟ್ ಅಂತ ಕರಿತೀವಿ. ಅಸೆಟ್ಸಿಗೆ ಸಂಬಂಧಪಟ್ಟಿರೋದಿದ್ರೆ ರಿಯಲ್ ಅಕೌಂಟ್ ಅಂತ ಕರಿತೀವಿ. ಎಕ್ಸ್ಪೆನ್ಸಸ್ಸು, ಲಾಸಸ್ಸು, ಇನ್ಕಮು, ಗೇಯ್ನು ಇದ್ದರೆ ಅದನ್ನು ನಾವು ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಸೊ ಇದಿಷ್ಟನ್ನು ಕೂಡ ನಾವು ಹಿಂದಿನ ಕ್ಲಾಸಲ್ಲಿ ಓದ್ಕೊಂಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಹೇಗೆ ಇಂಗ್ಲೀಷ್ ಸಿಸ್ಟಮಲ್ಲಿ ಪರ್ಸ್ನಲ್ಲು, ರಿಯಲ್ಲು, ನಾಮಿನಲ್ಲು ಅಂತ ಇದೆಯೋ ಅದೇ ರೀತಿ ಅಮೇರಿಕನ್ ಸಿಸ್ಟಮಲ್ಲೂ ಕೂಡ ಕೆಲವೊಂದು ಅಕೌಂಟ್ಸ್ಗಳು ಇದೆ. ಯಾವ ಅಕೌಂಟ್ಸ್ಗಳಿದೆ ಅನ್ನೋದನ್ನು ನಾವೇನು ಮಾಡಬೇಕು, ಕಲ್ತ್ಕೊಳ್ಬೇಕು. ಅದ್ರ ಮೇಲೆ ಒಂದು ಪ್ರಾಬ್ಲಮ್ನು ಕೂಡ ಇವತ್ತೇ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೋಬೇಕು. ಓಕೆನಾ ಮಕ್ಕಳೇ? ಓಕೆ, ಅಮೇರಿಕನ್ ಸಿಸ್ಟಮಲ್ಲಿ ಟೋಟಲ್ ಆಗಿ 5 ಅಕೌಂಟ್ ಬರುತ್ತೆ. ನಾವೆಲ್ಲ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಯಾವುದರಲ್ಲಿ ಇಂಗ್ಲೀಷ್ ಸಿಸ್ಟಮಲ್ಲಿ ಅಸೆಟ್ಸ್ ಅಂದರೆ ಎಲ್ಲ ರಿಯಲ್ ಅಕೌಂಟಿಗೆ ಹಾಕ್ಬಿಡ್ತಾ ಇದ್ವಿ. ಎಕ್ಸ್ಪೆನ್ಸು, ಲಾಸು ಎಲ್ಲ ಬಂದುಬಿಟ್ರೆ ಡೈರೆಕ್ಟಾಗಿ ನಾಮಿನಲ್ ಅಕೌಂಟಿಗೆ ಹಾಕ್ತಾಯಿದ್ವಿ. ಬಟ್ ಇಲ್ಲಿ ಹಾಗಿಲ್ಲ. ಅಮೇರಿಕನ್ ಸಿಸ್ಟಮಲ್ಲಿ ಅಸೆಟ್ಸ್ ಇದ್ದರೆ ಅಸೆಟ್ಸ್ ಅಕೌಂಟಿಗೆ ಹಾಕಬೇಕು, ಲಯಬಿಲಿಟೀಸ್ ಇದ್ದರೆ ಲಯಬಿಲಿಟೀಸ್ ಅಕೌಂಟಿಗೆ ಹಾಕಬೇಕು, ಕ್ಯಾಪಿಟಲು, ಡ್ರಾಯಿಂಗ್ಸು ಇದ್ದರೆ ಕ್ಯಾಪಿಟಲ್ ಅಕೌಂಟಿಗೆ ಹಾಕಬೇಕು. ಬಿಸ್ನೆಸ್ಸಿಗೆ ಏನಾದರೂ ರೆವಿನ್ಯೂ, ಇನ್ಕಮ್, ಗೇಯ್ನ್ ಅಂದರೆ ಪ್ರಾಫಿಟ್ ಏನಾದರೂ ಆದರೆ ರೆವಿನ್ಯೂ ಆರ್ ಇನ್ಕಮ್ ಅಕೌಂಟಿಗೆ ಹಾಕಬೇಕು. ಬಿಸ್ನೆಸ್ಸಿಗೆ ಏನಾದರೂ ಎಕ್ಸ್ಪೆನ್ಸು, ಲಾಸು ಈ ರೀತಿದೇನಾದ್ರು ಆದರೆ ಅದನ್ನು ಎಕ್ಸ್ಪೆನ್ಸಸ್ ಅಕೌಂಟಿಗೆ ಹಾಕಬೇಕು. ಸೊ ಇದು ರೂಲ್ಸು. ಹಾಗಾದರೆ ನಿಮಗೆ ಇವಾಗ ಏನು ಗೊತ್ತಾಗಬೇಕು, ಹಾಗಾದರೆ ಅಸೆಟ್ಸ್ ಅಕೌಂಟಿಗೆ ಏನೇನು ಬರುತ್ತೆ? ಅಸೆಟ್ಸ್ ಅಕೌಂಟಿಗೆ ಎಲ್ಲ ಅಸೆಟ್ಸ್ಗಳು ಬರುತ್ತೆ. ಯಾವ್ದಾವ್ದು ಅಸೆಟ್ ಇದೆ ಬಿಸ್ನೆಸ್ಸಲ್ಲಿ? ಬಿಲ್ಡಿಂಗ್ ಇದೆ, ಮಷಿನರಿ ಇದೆ, ಫರ್ನಿಚರ್ ಇದೆ, ಕಂಪ್ಯೂಟರ್ ಒಂದು ಅಸೆಟ್ಟು, ಬಿಲ್ಸ್ ರಿಸಿವಬಲ್ಲು, ಡೆಟಾರ್ಸು, ಇಷ್ಟು ಲಿಸ್ಟನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇದನ್ನು ನೀವು ನೋಡ್ಕೊಳ್ಬಹುದು. ಇದೆಲ್ಲ ಮೇಯ್ನಾಗಿ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂಡರ್ ಅಮೇರಿಕನ್ ಸಿಸ್ಟಮು. ಅಸೆಟ್ ಅಕೌಂಟ್ ಅಂತ ನಾವೇನು ಪ್ರಿಪೇರ್ ಮಾಡ್ತೀವಿ ಅಥವಾ ಅವ್ರು ಕೊಟ್ಟಿರುವ ಟ್ರಾನ್ಸಾಕ್ಷನಿಗೆ ಅವ್ರು ಕೇಳ್ತಾರೆ, ಇದರಲ್ಲಿ ಅಸೆಟ್ ಯಾವುದು, ಇದರಲ್ಲಿ ಲಯಬಿಲಿಟಿ ಯಾವುದು, ಇದರಲ್ಲಿ ಕ್ಯಾಪಿಟಲ್ ಯಾವುದು, ಇದರಲ್ಲಿ ರೆವಿನ್ಯೂ ಯಾವುದು, ಇದರಲ್ಲಿ ಎಕ್ಸ್ಪೆನ್ಸ್ ಯಾವುದು ಅಂತ ಇದೆಲ್ಲ ಕೊಟ್ಬಿಡ್ತಾರೆ. ನೀವೇನು ಮಾಡಬೇಕು, ಅಸೆಟ್ ಅಕೌಂಟಿಗೆ ಯಾವುದು ಹೋಗುತ್ತೆ, ಲಯಬಿಲಿಟಿಗೆ ಯಾವುದು ಹೋಗುತ್ತೆ, ಕ್ಯಾಪಿಟಲಿಗೆ ಯಾವುದು ಹೋಗುತ್ತೆ ಅಂತ ನೀವೇ ಡಿವೈಡ್ ಮಾಡಿ ನೀಟಾಗಿ ಬರಿಬೇಕು ಅಂತ ಹೇಳಿದ್ರೆ ಅಸೆಟ್ಟಲ್ಲಿ ಯಾವ್ದು ಬರುತ್ತೆ ಅಂತ ಫಸ್ಟ್ ನಿಮಗೆ ಗೊತ್ತಿರಬೇಕಲ್ಲ. ಹಾಗಾಗಿ ಬಿಸ್ನೆಸ್ಸಲ್ಲಿ ಬರುವಂತಹ ಅಸೆಟ್ಸ್ಗಳು ಯಾವ್ದು? ಮಷಿನರಿ, ಬಿಲ್ಡಿಂಗ್, ಗುಡ್ ವಿಲ್, ಫರ್ನಿಚರ್, ಕಂಪ್ಯೂಟರು ಕೂಡ ಒಂದು ಅಸೆಟ್, ಹೌದಾ? ಬಿಲ್ಸ್ ರಿಸೀವಬಲ್, ಡೆಟಾರ್ಸ್ ಯಾಕೆ ಅಂತ ಹೇಳಿದ್ರೆ, ಯಾವಾಗ ಬಿಸ್ನೆಸ್ಸು ಹೊರಗಡೆಯವರಿಗೆ ಸಾಲದಲ್ಲಿ ಗೂಡ್ಸನ್ನು ಸೇಲ್ ಮಾಡುತ್ತೆ, ಅವರು ಡೆಟಾರ್ಸು, ನಮಗೆ ಮುಂದೊಂದಿನ ಅವ್ರು ಏನು ಮಾಡಬೇಕು, ದುಡ್ಡನ್ನು ಕೊಡಬೇಕು. ಅದು ನಮಗೆ ಪ್ರಾಫಿಟ್ಟು, ಅಸೆಟ್ಟು ಯಾವತ್ತಿದ್ರೂ ಕೂಡ. ಬಿಲ್ಸ್ ರಿಸೀವಬಲ್ ಇದು ಕೂಡ ಅಸೆಟ್ಟು. ಹಾಗಾದರೆ ಲಯಬಿಲಿಟೀಸ್ ಏನೇನು ಗೊತ್ತಿದೆ. ನಾವೇ ಹೊರಗಡೆಯವರಿಗೆ ಸಾಲ ಕೊಟ್ಟರೆ ಅವ್ರು ನಮಗೆ ಡೆಟಾರ್ಸ್ ಆಗ್ತಾರೆ. ನಾವೇ ಸಾಲ ತಗೊಬಂದರೆ ಬಿಸ್ನೆಸ್ಸೇ ಹೊರಗಡೆಯವ್ರ ಹತ್ರ ಸಾಲ ಮಾಡಿದ್ರೆ ಕ್ರೆಡಿಟಾರ್ಸ್, ಲಯಬಿಲಿಟಿ, ಮುಂದೊಂದಿನ ಅದನ್ನು ನಾವೇನು ಮಾಡಬೇಕು, ಸಾಲವನ್ನು ತೀರಿಸಬೇಕು. ಹಾಗಾಗಿ ಲಯಬಿಲಿಟೀಸ್ ಯಾವ್ದು? ಕ್ರೆಡಿಟಾರ್ಸ್ ಆಗಿರಬಹುದು. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಬ್ಯಾಂಕಲ್ಲಿ ಲೋನ್ ಮಾಡಿರ್ತೀವಿ, ಬ್ಯಾಂಕ್ ಲೋನ್ ಆಗಿರಬಹುದು. ಬಿಸ್ನೆಸ್ ಅಕೌಂಟಲ್ಲಿ ಓವರ್ ಡ್ರಾ ಇರುವಂತಹ ಅಮೌಂಟ್ಗಿಂತ ಜಾಸ್ತಿ ಡ್ರಾ ಮಾಡಿರ್ತೀವಿ, ಓವರ್ ಡ್ರಾಫ್ಟ್ ಫೆಸಿಲಿಟಿ ಇರುತ್ತೆ ಬಿಸ್ನೆಸ್ ಅಕೌಂಟಿಗೆ. ಸೊ ಅದೇನಾದರೂ ಆಗಿರ್ಬೋದು, ಅದು ಕೂಡ ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ನಾವೇನಾದರೂ ಎಕ್ಸ್ಪೆನ್ಸಸ್ಗಳನ್ನ ಬಾಕಿ ಉಳಿಸ್ಕೊಂಡಿದ್ರೆ, ಬೇರೆ ಯಾರಿಗೋ ಕೊಡೋ ದುಡ್ಡನ್ನು ಬಾಕಿ ಉಳಿಸ್ಕೊಂಡಿದ್ರೆ, ಯಾವುದೋ ಖರ್ಚಾಗಿರೋ ದುಡ್ಡನ್ನು ಕೊಡದೆ ಹಾಗೆ ಉಳಿಸ್ಕೊಂಡಿದ್ರೆ ಅದು ಕೂಡ ಲಯಬಿಲಿಟೀಸ್ ಆಗುತ್ತೆ. ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡಬೇಕು ಬಿಸ್ನೆಸ್ಸಿಂದ, ಈ ತಿಂಗಳು ಕೊಟ್ಟಿಲ್ಲ, ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳ್ಕೊಂಡು ಉಳಿಸ್ಕೊಂಡಿರ್ತೀವಿ, ಅದು ಕೂಡ ಲಯಬಿಲಿಟೀಸಿಗೆ ಏನಾಗುತ್ತೆ, ಬರುತ್ತೆ. ಹಾಗಾಗಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಅದೇ ರೀತಿ ಕ್ಯಾಪಿಟಲ್ ಅಕೌಂಟಿಗೆ ಏನೇನು ಬರುತ್ತೆ? ಕ್ಯಾಪಿಟಲ್ ಅಕೌಂಟಿಗೆ 2 ಬರೋದು. ಒಂದು, ಓನರು ತಂದು ಇನ್ವೆಸ್ಟ್ ಮಾಡುವಂತಹ ಕ್ಯಾಶ್, ದಟ್ ಈಸ್ ಕ್ಯಾಪಿಟಲ್. ಆ ಕ್ಯಾಪಿಟಲ್ ಅಮೌಂಟು ಕ್ಯಾಪಿಟಲ್ ಅಕೌಂಟಲ್ಲೇ ಬರುತ್ತೆ. ಡ್ರಾಯಿಂಗ್ಸ್,
ಓನರು ತನ್ನ ಪರ್ಸ್ನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡು ಹೋಗ್ತಾನಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಅದು ಕೂಡ ಕ್ಯಾಪಿಟಲ್ ಅಕೌಂಟಲ್ಲೇ ಬರುತ್ತೆ. ನೆಕ್ಸ್ಟು ರೆವಿನ್ಯೂ, ಬಿಸ್ನೆಸ್ಸಿಗೆ ಆಗುವಂತಹ ರೆವಿನ್ಯೂ, ಕಮಿಷನ್ ರಿಸೀವ್ ಮಾಡ್ಕೋತೀವಿ, ಇಂಟ್ರೆಸ್ಟ್ ರಿಸೀವ್ ಮಾಡ್ಕೋತೀವಿ, ಡಿಸ್ಕೌಂಟ್ ರಿಸೀವ್ ಮಾಡ್ಕೋತೀವಿ, ಡಿವಿಡೆಂಡ್ ರಿಸೀವ್ ಮಾಡ್ಕೋತೀವಿ, ಆಯಿತಾ. ಈ ರೀತಿ ಇರೋದೆಲ್ಲದೂ ಕೂಡ ಏನಕ್ಕೆ ಬರುತ್ತೆ, ರೆವಿನ್ಯೂಗೆ ಬರುತ್ತೆ. ನೆಕ್ಸ್ಟು ಎಕ್ಸ್ಪೆನ್ಸಸ್ಸಿಗೆಲ್ಲ ಏನು ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ಎಕ್ಸ್ಪೆನ್ಸ್ ಆಗುತ್ತೆ ಬಿಸ್ನೆಸ್ಸಿಗೆ, ಯಾವುದೋ ಕೆಲಸ ಮಾಡಿಸ್ಕೊಂಡಿದ್ದಕ್ಕೆ ಕೂಲಿ ಕೊಡ್ತೀವಿ, ವೇಜಸ್ ಕೊಡ್ತೀವಿ, ಅದು ಎಕ್ಸ್ಪೆನ್ಸ್ ಆಗುತ್ತೆ. ಸ್ಯಾಲ್ರಿ ಕೊಡ್ತೀವಿ, ಅದು ಎಕ್ಸ್ಪೆನ್ಸ್ ಆಗುತ್ತೆ. ಯಾವುದೋ ಒಂದಿಷ್ಟು ಬೆಂಕಿಯಲ್ಲಿ ಸುಟ್ಟೋಗುತ್ತೆ, ಗೂಡ್ಸ್ ಎಲ್ಲ ಹಾಳಾಗೋಗುತ್ತೆ, ಅದು ಕೂಡ ಲಾಸು, ಅದು ಎಕ್ಸ್ಪೆನ್ಸ್ ಅಕೌಂಟಿಗೆ ಹೋಗುತ್ತೆ. ಸ್ಟೇಷನರಿ ಐಟಮ್ಸ್ ಏನೋ ಬೇಕಾಗಿರೋದನ್ನು ತಂದಿರ್ತೀವಿ ಬಿಸ್ನೆಸ್ಸಿಗೆ, ಅದು ಕೂಡ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ. ಇದೆಲ್ಲ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಫಸ್ಟು ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು ಅಂತ ಹೇಳಿದ್ರೆ, ಅಸೆಟ್ಸ್ ಎಲ್ಲ ಅಸೆಟ್ ಅಕೌಂಟಿಗೆ ಹೋಗುತ್ತೆ. ಅಸೆಟ್ಸ್ ಯಾವ್ದು ಅನ್ನೋದು ಗೊತ್ತಿರಬೇಕು. ಲಯಬಿಲಿಟೀಸ್ ಎಲ್ಲ ಲಯಬಿಲಿಟೀಸ್ ಅಕೌಂಟಿಗೆ ಹೋಗುತ್ತೆ. ಕ್ರೆಡಿಟಾರ್ಸು, ಬ್ಯಾಂಕ್ ಲೋನು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನೆಲ್ಲ ನೀವಿಲ್ಲಿ ಬರಿಬೇಕು. ಓಕೆನಾ. ನಿಮಗೆ ಇವಾಗ ಡೌಟ್ ಬರ್ಬೋದು, ಎಕ್ಸ್ಪೆನ್ಸಸ್ ಎಲ್ಲ ಎಕ್ಸ್ಪೆನ್ಸಸ್ ಅಕೌಂಟಿಗೆ ಹೋಗಬೇಕಲ್ಲ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಯಾಕೆ ಲಯಬಿಲಿಟೀಸಿಗೆ ಬಂತು ಅಂತ ಹೇಳಿದ್ರೆ, ಎಕ್ಸ್ಪೆನ್ಸು ಆನ್ ಸ್ಪಾಟ್ ಏನು ಎಕ್ಸ್ಪೆನ್ಸ್ ಆಗಿರುತ್ತೆ ಆನ್ ಸ್ಪಾಟೇ ಕೊಟ್ಬಿಟ್ರೆ ಅದು ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸು. ಈಗ ನಾವೇನೋ ಬಿಸ್ನೆಸ್ಸಿಗೆ ಏನೋ ಬೇಕಂತ ಒಂದು 200 ರೂಪಾಯಿದೇನೋ ವಸ್ತು ತರ್ತೀವಿ, ಖರ್ಚಾಯಿತು 200 ರೂಪಾಯಿ ಖರ್ಚಾಯಿತು, ಇನ್ನೊಂದು ಐಟಮ್ ತಂದ್ವಿ. ಆ 200 ರೂಪಾಯಿನ ಆನ್ ಸ್ಪಾಟ್ ಅಂಗಡಿಯವನಿಗೆ ಕೊಟ್ಟು ಬಂದರೆ ಅಲ್ಲಿ ಏನು ಬೇರೆ ಟ್ರಾನ್ಸಾಕ್ಷನೇ ಇಲ್ಲ. ನಾವು 200 ರೂಪಾಯಿ ಕೊಟ್ವಿ, ತೊಗೊಬಂದ್ವಿ, ಮುಗಿದೋಯ್ತು. ಅದೇ 200 ರೂಪಾಯಿ ಐಟಮ್ನ ತೊಗೊಬಂದು ನಾವು ಇನ್ನೊಂದು ವರ್ಷ ಬಿಟ್ಕೊಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಜವಾಬ್ದಾರಿ ಹೌದೋ ಅಲ್ಲೋ, ಮುಂದೊಂದು ದಿನ ನಾವು ಅವ್ರಿಗೆ ವಾಪಸ್ ಕೊಡಬೇಕೋ ಬೇಡವೋ. ಹಾಗಾಗಿ ಅದನ್ನು ಲಯಬಿಲಿಟಿಗೆ ಸೇರಿಸ್ತೀವಿ. ಔಟ್ಸ್ಟ್ಯಾಂಡಿಂಗ್ ಏನೇ ಇರ್ಬೋದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ರೆಂಟ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಏನೇ ಇದ್ರೂ ಕೂಡ ಲಯಬಿಲಿಟೀಸಿಗೆ ಬರುತ್ತೆ. ಇನ್ನೊಂದು ತಿಳ್ಕೊಳ್ಳಿ, ಬಿಲ್ಸ್ ರಿಸೀವಬಲ್ಲು ಅಸೆಟ್ಟು, ಬಿಲ್ಸ್ ಪೇಯಬಲ್ಲು ಲಯಬಿಲಿಟಿ. ಬಿಲ್ಸ್ ರಿಸೀವಬಲ್ಲು ಅಸೆಟ್ಟು, ಬಿಲ್ಸ್ ಪೇಯಬಲ್ಲು ಲಯಬಿಲಿಟಿ. ಬಿಲ್ಸ್ ರಿಸೀವಬಲ್ ಅಂತ ಹೇಳಿದ್ರೆ, ನಾವೇ ನಮ್ಮ ಒಂದು ಕಂಪನಿಯಲ್ಲಿ ಗೂಡ್ಸನ್ನ ಪರ್ಚೇಸ್ ಮಾಡಿದ್ದಕ್ಕೆ ಬಿಲ್ಲನ್ನು ಕೊಟ್ಟಿರ್ತೀವಿ, ಮುಂದೊಂದು ದಿನ ಅವರು ಅದಕ್ಕೆ ಅಮೌಂಟ್ ಕೊಡಬೇಕು. ಬಿಲ್ಸ್ ಪೇಯಬಲ್ ಅಂತ ಹೇಳಿದ್ರೆ, ನಮಗೆ ಯಾರೋ ಬಿಲ್ ಕೊಟ್ಟಿರ್ತಾರೆ, ನೋಡಪ್ಪ ಇಷ್ಟು ಬಿಲ್ ಆಗಿದೆ ನೀವು ಕೊಡಬೇಕು ಅಂತ ನಮಗೆ ಬಿಲ್ ಕೊಟ್ಟಿರ್ತಾರೆ. ಸೊ ಬಿಲ್ಸ್ ಪೇಯಬಲ್ಲು ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಮೇಯ್ನ್ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಗೂಡ್ಸನ್ನು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ ನಾವು, ಹೌದಾ. ಗೂಡ್ಸನ್ನು ಪರ್ಚೇಸ್ ಮಾಡಿದಾಗ ನಾವೇನು ಮಾಡ್ತೀವಿ, ಗೂಡ್ಸನ್ನೇನೋ ಪರ್ಚೇಸ್ ಮಾಡ್ತೀವಿ, ಆದರೆ ಬಿಸ್ನೆಸ್ಸಿಗೆ ಏನಾಗುತ್ತದು ಎಕ್ಸ್ಪೆನ್ಸ್ ಆಗುತ್ತೆ, ಅದಕ್ಕೆ ಎಕ್ಸ್ಪೆನ್ಸ್ ಅಕೌಂಟು. ಅದೇ ರೀತಿ ಸೇಲ್ಸ್ ಮಾಡಿದಾಗ, ಗೂಡ್ಸನ್ನು ಸೇಲ್ ಮಾಡಿದಾಗ ಬಿಸ್ನೆಸ್ಸಿಂದ ನಮಗೆ ಪ್ರಾಫಿಟ್ ಬರುತ್ತೆ, ಅದಕ್ಕೆ ಅದು ರೆವಿನ್ಯೂ ಅಕೌಂಟು. ಅದೇ ರೀತಿ ಸೇಲ್ಸು ರೆವಿನ್ಯೂ ಆಗುತ್ತೆ, ಸೇಲ್ಸ್ ರಿಟರ್ನು ಎಕ್ಸ್ಪೆನ್ಸು. ಯಾಕೆ ಸೇಲ್ಸ್ ರಿಟರ್ನ್ ಎಕ್ಸ್ಪೆನ್ಸ್ ಆಗುತ್ತೆ ಹೇಳಿ, ಸೇಲ್ ಮಾಡಿರೋದು ಯಾರು, ನಾನು ನಿಮಗೆ ಸೇಲ್ ಮಾಡಿರ್ತೀನಿ, ನೀವು ಅದಕ್ಕೆ ನನಗೆ ದುಡ್ಡನ್ನು ಕೊಟ್ಟಿರ್ತೀರಿ, ನಂಗೆ ಅದು ಪ್ರಾಫಿಟ್ ಆಯಿತು, ನಾನು ಅದಕ್ಕೆ ರೆವಿನ್ಯೂ ಅಕೌಂಟಿಗೆ ಹಾಕಿದೆ. ಆದರೂ ಮುಂದೊಂದು ದಿನ ನೀವೇನು ಮಾಡ್ತೀರಿ, ತಗೊಂಡಿರೋ ಪ್ರಾಡಕ್ಟಲ್ಲಿ 1-2 ಸರಿ ಇಲ್ಲ, ಡ್ಯಾಮೇಜ್ ಆಗಿದೆ ಅಂತ ವಾಪಸ್ ನನಗೆ ಕಳಿಸ್ತೀರಿ. ನೀವು ಕೊಟ್ಟಿರೋ ಗೂಡ್ಸು ಸರಿ ಇಲ್ಲ ಅಂತ ನಂಗೆ ಕಳಿಸ್ತೀರಿ. ಅವಾಗ ಏನಾಗುತ್ತೆ, ಸೇಲ್ಸ್ ರಿಟರ್ನ್ ಆಗುತ್ತೆ, ನಂಗೆ ಲಾಸ್ ಆಯಿತು. ನಾನು ಕೊಟ್ಟಿರೋ ಗೂಡ್ಸು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಕೊಂಡು ನನಗೆ ವಾಪಸ್ ಬಂದರೆ ನಂಗೆ ಲಾಸ್ ಹೌದೋ ಅಲ್ಲೂ, ಹಾಗಾಗಿ ಅದು ಎಕ್ಸ್ಪೆನ್ಸ್ ಅಕೌಂಟಿಗೆ ಹೋಗುತ್ತೆ. ನೆಕ್ಸ್ಟು ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಅಂದರೆ ನಿಮ್ಮ ಹತ್ರ ನಾನು ಗೂಡ್ಸನ್ನ, ಅಂದರೆ ನಾನು ಅಂದರೆ ಬಿಸ್ನೆಸ್ಸು, ನೆನ್ಪಿಟ್ಕೊಳ್ಳಿ. ನಿಮ್ಮ ಹತ್ರ ನಾನು ಗೂಡ್ಸನ್ನ ಏನು ಮಾಡ್ತೀನಿ, ಪರ್ಚೇಸ್ ಮಾಡಿರ್ತೀನಿ. ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನೇ ತಾನೇ ನಿಮಗೆ ದುಡ್ಡು ಕೊಡಬೇಕು. ಯಾವುದೋ ಒಂದು ಫರ್ನಿಚರ್ ಬಿಸ್ನೆಸ್ಸಿಗೆ ತೊಗೊಬಂದೆ, ಎಕ್ಸ್ಪೆನ್ಸ್ ಆಯಿತು, ಅವಾಗ ನಾನೇನು ಮಾಡಬೇಕು, ನಿಮಗೆ ದುಡ್ಡನ್ನು ಕೊಡಬೇಕು. ತೊಗೊಬಂದು ಮನೇಲಿ ಇಟ್ಕೊಂಡಿರ್ತೀನಿ ಅಥವಾ ಬಿಸ್ನೆಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಅವಾಗ ಅಂಥ ಟೈಮಲ್ಲಿ ಏನಾಗಿರುತ್ತೆ, ಅದು ಡ್ಯಾಮೇಜ್ ಬಂದಿರುತ್ತೆ. ಡ್ಯಾಮೇಜ್ ಬಂದಿದೆ ಅಂತ ನಿಮಗೆ ವಾಪಸ್ ಕಳಿಸ್ತೆ, ಅದಕ್ಕೆ ನೀವೇನು ಮಾಡಬೇಕು, ಅದಕ್ಕೆ ನನಗೆ ರೀಪ್ಲೇಸ್ ಮಾಡಿಕೊಡ್ಬೇಕು, ಅಥವಾ ಅದನ್ನು ಇಟ್ಕೊಂಡು ನಾನು ದುಡ್ಡನ್ನು ವಾಪಸ್ ಕೊಡಬೇಕು, ಏನೋ ಒಂದು ಮಾಡಬೇಕು. ಹಾಗಾಗಿ ಅದು ರೆವಿನ್ಯೂ ಆಗುತ್ತೆ. ನೆಕ್ಸ್ಟು ಜರ್ನಲ್ ಎಂಟ್ರಿ ಮಾಡುವಾಗ ಸೇಲ್ಸು, ಸೇಲ್ಸ್ ರಿಟರ್ನು, ಪರ್ಚೇಸ್ ರಿಟರ್ನ್ನ ಡೀಟೇಲ್ ಆಗಿ ಹೇಳ್ತೀನಿ. ಓಕೆನಾ ಮಕ್ಕಳೇ. ಹಾಗಾದರೆ ಅಮೇರಿಕನ್ ಸಿಸ್ಟಮ್ ಅಂಡರಲ್ಲಿ ಬರುವಂತಹ ಅಸೆಟ್ ಅಕೌಂಟ್ ಆಗಿರಬಹುದು, ಲಯಬಿಲಿಟಿ ಅಕೌಂಟ್ ಆಗಿರ್ಬೋದು, ಕ್ಯಾಪಿಟಲು, ರೆವಿನ್ಯೂ, ಎಕ್ಸ್ಪೆನ್ಸ್ ಇದೆ, ಏನು 5 ಅಕೌಂಟ್ಗಳಿದೆ. ಇದು 5 ಅಕೌಂಟಿಗೆ ರೂಲ್ಸ್ಗಳನ್ನ ನಾವು ತಿಳ್ಕೊಂಡಿರಬೇಕು. ಡೆಬಿಟ್ ಟು ಕ್ರೆಡಿಟ್ ರೂಲ್ಸು ನಮಗೆ ಗೊತ್ತಿರಬೇಕು. ಇದು ಜರ್ನಲ್ ಎಂಟ್ರಿ ಮಾಡುವಾಗಲೂ ಕೂಡ ಹೆಲ್ಪ್ ಆಗುತ್ತೆ, ಫ್ಯೂಚರಲ್ಲಿ ಬರುವಂತಹ ಕೆಲವೊಂದು ಪ್ರಾಬ್ಲಮ್ಗಳನ್ನ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹೇಗೆ ನಾವು ಪರ್ಸ್ನಲ್ಲು, ರಿಯಲ್ಲು, ನಾಮಿನಲ್ಲು, ಇಂಗ್ಲೀಷ್ ಸಿಸ್ಟಮಲ್ಲಿ ಪರ್ಸ್ನಲ್ಲು, ರಿಯಲ್ಲು, ನಾಮಿನಲ್ಲಿನ ರೂಲ್ಸನ್ನು ನಾವು ಕಲ್ತ್ಕೊಂಡಿದ್ದೀವಿ, ಹೌದಾ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್ ಅಂತ ಹೇಳ್ಕೊಂಡು ನಾವು ರೂಲ್ಸನ್ನು ಕಲ್ತ್ಕೊಂಡಿದ್ದೀವಾ. ಪರ್ಸ್ನಲ್ಲು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ರಿಯಲ್ ಅಕೌಂಟು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟು ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಒಂದು ರೂಲ್ಸನ್ನು ನಾವು ಓದಿದ್ದೀವಿ. ಅದೇ ರೀತಿ ಇಲ್ಲಿ ನಾವು ಎಲ್ಲ ಅಕೌಂಟಿಗೂ ಡೆಬಿಟ್ ಕ್ರೆಡಿಟ್ ರೂಲ್ಸನ್ನು ನೋಡ್ಕೋಬೇಕು. ನಾನು PDF ಕೊಡುವಾಗ ಇದೆಲ್ಲ ಕೊಟ್ಟಿರ್ತೀನಿ ನಿಮಗೆ ನೋಟ್ಸು, ಓಕೆನಾ. ಅಸೆಟ್ ಅಕೌಂಟ್ ಅಂತ ಹೇಳಿದ್ರೆ, ಅಸೆಟ್ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು, ಅಸೆಟ್ ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಲಯಬಿಲಿಟೀಸ್ ಡಿಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು, ಲಯಬಿಲಿಟಿ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು, ಇನ್ಕ್ರೀಸ್ ಆಗ್ತಾ ಹೋದರೆ ಕ್ಯಾಪಿಟಲ್ಲು ಕ್ರೆಡಿಟ್ ಮಾಡಬೇಕು. ಇನ್ಕಮ್ ಅಕೌಂಟಲ್ಲಿ ಇನ್ಕಮ್ಮು ಡಿಕ್ರೀಸ್ ಆದರೆ ಡೆಬಿಟ್ಟು, ಇನ್ಕಮ್ಮು ಇನ್ಕ್ರೀಸ್ ಆದರೆ ಕ್ರೆಡಿಟು. ಎಕ್ಸ್ಪೆನ್ಸ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ಸು ಇನ್ಕ್ರೀಸ್ ಆದರೆ ಡೆಬಿಟ್ಟು, ಡಿಕ್ರೀಸ್ ಆದರೆ ಕ್ರೆಡಿಟು. ಇದಿಷ್ಟು ಕೂಡ ನಿಮಗೆ ರೂಲ್ಸು ಗೊತ್ತಿರಬೇಕು, ಮುಂದೆ ಪ್ರಾಬ್ಲಮ್ ಮಾಡುವಾಗ ಬರುತ್ತೆ. ಹಾಗಾದರೆ
ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಇಂಟು ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಅಂತ ಕೇಳ್ತಾರೆ. 6 ಮಾರ್ಕ್ಸಿನ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಪರ್ಸನಲು, ರಿಯಲು, ನಾಮಿನಲ್ ಅಂದರೆ ಇಂಗ್ಲೀಷ್ ಸಿಸ್ಟಮು. ಕ್ಲಾಸಿಫೈ ದ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಅಸೆಟ್ಟು, ಲಯಬಿಲಿಟಿ, ಕ್ಯಾಪಿಟಲು, ಇನ್ಕಮ್ಮು, ಎಕ್ಸ್ಪೆನ್ಸು ಅಂತ ಹೇಳಿದ್ರೆ ಅಮೇರಿಕನ್ ಸಿಸ್ಟಮು. ಕ್ವಶನ್ ಹೇಗೆ ಕೊಡ್ತಾರೆ? ಇದು ಕೊಟ್ಟಿರಲ್ಲ, ಇದು ನೀವೇ ಬರೀಬೇಕು. ಕ್ವಶನ್ ಇಷ್ಟೇ ಕೊಟ್ಟಿರ್ತಾರೆ: ಕ್ಯಾಶ್ ಅಕೌಂಟ್, ಪರ್ಚೇಸ್ ಅಕೌಂಟ್, ಬಿಲ್ಡಿಂಗ್ ಅಕೌಂಟ್, ಸೇಲ್ಸ್ ಅಕೌಂಟ್, ಬ್ಯಾಂಕ್ ಲೋನ್ ಅಕೌಂಟ್, ಕಂಪ್ಯೂಟರ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಸ್ಯಾಲರಿ ಅಕೌಂಟ್, ಇಂಟ್ರೆಸ್ಟ್ ರಿಸೀವ್ಡ್ ಅಕೌಂಟ್, ಕ್ರೆಡಿಟಾರ್ಸ್ ಅಕೌಂಟ್, ರೆಂಟ್ ಪೇಯ್ಡ್ ಅಕೌಂಟ್, ಡ್ರಾಯಿಂಗ್ಸ್ ಅಕೌಂಟ್, ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಏನಾಗುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಕ್ಯಾಶು ಬಿಸ್ನೆಸ್ಸಿಗೆ ಅಸೆಟ್ಟು ಗೊತ್ತಿದೆಯಾ? ಕ್ಯಾಶು ಅಸೆಟ್ಟು, ಬಿಲ್ಡಿಂಗು, ಮಷಿನರಿ, ಕ್ಯಾಶು, ಬಿಲ್ಸ್ ರಿಸೀವಬಲ್ಲು, ಗುಡ್ ವಿಲ್ಲು, ಪೇಟೆಂಟ್ಸು, ಕಾಪಿರೈಟು ಎಲ್ಲವೂ ಕೂಡ ಅಸೆಟ್ಟು. ಕ್ಯಾಶ್ ಏನಾಯಿತು? ಅಸೆಟ್ ಆಯಿತು. ಪರ್ಚೇಸ್ ಮಾಡಿದಾಗ ಏನಾಗುತ್ತೆ? ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಪರ್ಚೇಸ್ ಮಾಡಿದಾಗ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ನಾ ಇಲ್ಲಿ ಏನು ನಿಮಗೊಂದು ಟೇಬಲ್ನ ಕೊಟ್ಟಿದ್ದೀನಲ್ವ, ಇದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕು. ಇದರಲ್ಲೇ ಎಲ್ಲ ಇನ್ಫಾರ್ಮೇಷನ್ನು ಕವರ್ ಆಗೋ ಟೇಬಲ್ ಅದಾಗಿರುತ್ತೆ. ಓಕೆನಾ? ಪರ್ಚೇಸ್ ಏನಾಗುತ್ತೆ? ಎಕ್ಸ್ಪೆನ್ಸ್ ಆಗುತ್ತೆ. ಬಿಲ್ಡಿಂಗು ಏನಾಗುತ್ತೆ? ಬಿಸ್ನೆಸ್ಸಿಗೆ ಅಸೆಟ್ ಆಗುತ್ತೆ, ಗೊತ್ತಿದೆ. ಸೇಲ್ಸ್ ಅಕೌಂಟ್ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಹೇಗೆ ಇನ್ಕಮ್ ಆಯಿತು? ಗೂಡ್ಸನ್ನ ನಾವು ಔಟ್ಸೈಡರ್ಸಿಗೆ ಸೇಲ್ ಮಾಡಿದಾಗ ನಮಗೆ ಪ್ರಾಫಿಟ್ ಬರುತ್ತಲ್ವ, ಇನ್ಕಮ್ ಬರುತ್ತಲ್ವ, ರೆವಿನ್ಯೂ ಬರುತ್ತಲ್ವ, ಅದಕ್ಕೋಸ್ಕರ ಇನ್ಕಮ್ಮು. ಬ್ಯಾಂಕ್ ಲೋನ್, ಬ್ಯಾಂಕಲ್ಲಿ ಲೋನ್ ಮಾಡಿದ್ದೀವಿ, ಇನ್ನೂ ಕಟ್ಟಿಲ್ಲ, ನಮ್ಮ ಲಯಬಿಲಿಟೀಸ್ ಅಕೌಂಟ್ ಬರುತ್ತೆ. ಕಂಪ್ಯೂಟರ್, 10 ಕಂಪ್ಯೂಟರ್ ತಂದಿದ್ದೀವಿ ಬಿಸ್ನೆಸ್ಸಿಗೆ, ಅಸೆಟ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟು, ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿರುವ ಕ್ಯಾಪಿಟಲ್ ಅಕೌಂಟೇ ಆಗುತ್ತೆ. ಡ್ರಾಯಿಂಗ್ಸು ಕ್ಯಾಪಿಟಲ್ ಅಕೌಂಟೇ ಆಗುತ್ತೆ. ಇದು ಎರಡು ನಮ್ಮ ಹತ್ರ ಯಾವ ಕಾರಣಕ್ಕೂ ಮರಿಬೇಡಿ. ಸ್ಯಾಲ್ರಿ ಏನಾಗುತ್ತೆ? ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟಿಲ್ಲ. ಇಲ್ಲೇನಾದರೂ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕೊಟ್ಟಿದ್ರೆ ಲಯಬಿಲಿಟಿ ಆಗ್ತಿತ್ತು. ಇಲ್ಲಿ ಬರೀ ಸ್ಯಾಲರಿ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಂಪ್ಲಾಯೀಸ್ಗಳಿಗೆ ಈ ತಿಂಗಳು ಸ್ಯಾಲ್ರಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ. ಅದು ಬಿಸ್ನೆಸ್ಸಿಗೆ ಏನು? ಎಕ್ಸ್ಪೆನ್ಸ್. ಇಂಟ್ರೆಸ್ಟ್ ರಿಸೀವ್ ಮಾಡ್ಕೊಂಡಿದ್ದೀವಿ, ನಮಗೆ ಇಂಟ್ರೆಸ್ಟ್ ಬಂದಿದೆ, ಇನ್ಕಮ್. ಇಂಟ್ರೆಸ್ಟ್ ಪೇಯ್ಡ್ ಅಂತ ಇದ್ದಿದ್ರೆ ಎಕ್ಸ್ಪೆನ್ಸ್ ಆಗ್ತಿತ್ತು. ಕ್ರೆಡಿಟಾರ್ಸ್ ಅಕೌಂಟು ಲಯಬಿಲಿಟಿ. ರೆಂಟ್ ಪೇಯ್ಡ್ ಅಂತ ಇದೆ, ರೆಂಟ್ ರಿಸೀವ್ಡ್ ಅಂತ ಇದ್ದಿದ್ರೆ ಇನ್ಕಮ್ ಆಗ್ತಿತ್ತು. ರೆಂಟ್ ಪೇಯ್ಡ್ ಅಂತ ಇದ್ದರೆ ಎಕ್ಸ್ಪೆನ್ಸ್ ಆಗುತ್ತೆ. ಡ್ರಾಯಿಂಗ್ಸು ಹೇಳಿದ್ದೀನಿ, ಕ್ಯಾಪಿಟಲ್ ಅಕೌಂಟು. ಹಾಗಾದರೆ ನೀವಿವಾಗ ಡೌಟ್ ಹೇಳ್ತೀರಿ, ಮೇಡಮ್ ಈ ರೀತಿ ಕೊಟ್ಟಿರ್ತಾರೆ ಕ್ವಶನ್ನು, ನಾವು ಅದ್ರ ಮುಂದೆನೇ ಇದು ಅಸೆಟ್ಟು, ಇದು ಎಕ್ಸ್ಪೆನ್ಸು, ಇದು ಅಸೆಟ್ಟು ಅಂತ ಬರೆದ್ರೆ 6 ಮಾರ್ಕ್ಸು ಕೊಡ್ತಾರಾ? ಇಲ್ಲ. ಆನ್ಸರ್ನ ಬರೆಯೋದಕ್ಕೆ ಒಂದು ಮೆಥಡ್ ಇದೆ. ಆ ಮೆಥಡಲ್ಲೇ ನೀಟಾಗಿ ಬರಿಬೇಕು. ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಅಂತ ಬರೆದು, ನನಗೆ ಇಲ್ಲಿ ಜಾಗ ಸಾಕಾಗಲಿಲ್ಲ, ನಿಮಗೂ ಕೂಡ ಸಾಕಾದರೆ 5 ಕಾಲಮ್ನ ಒಂದೇ ಸ್ಟ್ರೈಟಾಗಿ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಹಾಕ್ಬೋದು, ತಪ್ಪೇನೂ ಇಲ್ಲ. ಫಸ್ಟ್ ನೀವೇನು ಮಾಡಬೇಕು? ಎಷ್ಟು ಅಕೌಂಟ್ ಬರುತ್ತೆ ಅಷ್ಟು ಅಕೌಂಟ್ನ ಓಪನ್ ಮಾಡ್ಕೋಬೇಕು. ಅಸೆಟ್ಸು, ಲಯಬಿಲಿಟಿ, ಕ್ಯಾಪಿಟಲ್ಲು, ಇನ್ಕಮ್ಮು, ಎಕ್ಸ್ಪೆನ್ಸು 5 ಅಕೌಂಟ್ ಬರುತ್ತೆ. 5 ಕಾಲಮ್ ಹಾಕ್ಕೊಳ್ಬಹುದು ನಿಮಗೆ ಆದರೆ ಒಂದೇ ಪೇಜಲ್ಲಿ. ಫಸ್ಟಿಂದ ನೋಡ್ತಾ ಬರಬೇಕು. ಕ್ಯಾಶ್ ಏನು? ಅಸೆಟ್ಟು. ಸೆಕೆಂಡ್ ಒನ್ ಏನಿದೆ? ಪರ್ಚೇಸು, ಎಕ್ಸ್ಪೆನ್ಸಸ್ಸು. ನೆಕ್ಸ್ಟ್ ಒನ್ನು ಬಿಲ್ಡಿಂಗು, ಅಸೆಟ್ಟಲ್ಲಿ ಬರಿಬೇಕು. ನೆಕ್ಸ್ಟ್ ಏನಿದೆ? ಸೇಲ್ಸು, ಇನ್ಕಮ್ ಅಕೌಂಟಲ್ಲಿ ಸೇಲ್ಸ್ ಅಕೌಂಟ್ ಅಂತ ಬರಿಬೇಕು. ಅದೇ ರೀತಿ ನೆಕ್ಸ್ಟು ಬ್ಯಾಂಕ್ ಲೋನು, ಲಯಬಿಲಿಟಿಯಲ್ಲಿ ಬರಿಬೇಕು. ನೆಕ್ಸ್ಟು ಕಂಪ್ಯೂಟರು, ಅಸೆಟ್ಟಲ್ಲಿ ಬರಿಬೇಕು. ಕ್ಯಾಪಿಟಲ್ ಅಕೌಂಟಲ್ಲೇ ಬರಿಬೇಕು. ನೆಕ್ಸ್ಟು ಸ್ಯಾಲರಿ, ಎಕ್ಸ್ಪೆನ್ಸಸ್ ಅಕೌಂಟಲ್ಲಿ ಬರಿಬೇಕು. ನೋಡಿ, ಸ್ಯಾಲರಿ ಅಕೌಂಟ್. ಇಂಟ್ರೆಸ್ಟ್ ರಿಸೀವ್ಡು, ಎಕ್ಸ್ಪೆನ್ಸಸ್ ಅಕೌಂಟ್ ಬರಲ್ಲ. ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳಿದ್ರೆ ಇನ್ಕಮ್ ಆ್ಯಂಡ್ ರೆವಿನ್ಯೂ ಅಕೌಂಟಲ್ಲಿ ಬರಿಬೇಕು. ಅದೇ ಇಂಟ್ರೆಸ್ಟ್ ಪೇಯ್ಡ್ ಅಂತ ಇದ್ದಿದ್ರೆ ಎಕ್ಸ್ಪೆನ್ಸಸ್ ಅಕೌಂಟಲ್ಲಿ ಇಲ್ಲಿ ಬರ್ತಾ ಇತ್ತು. ಪೇಯ್ಡ್ ಎಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ, ರಿಸೀವ್ಡ್ ಎಲ್ಲ ಇನ್ಕಮ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟು ಕ್ರೆಡಿಟಾರ್ಸು ಲಯಬಿಲಿಟಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ನು ರೆಂಟ್ ಪೇಯ್ಡ್ ಅಂತ ಇದೆ, ಎಕ್ಸ್ಪೆನ್ಸಸ್ ಅಕೌಂಟಲ್ಲಿ ಬರುತ್ತೆ. ರೆಂಟ್ ರಿಸೀವ್ಡ್ ಅಂತ ಇದ್ದಿದ್ರೆ ಇಲ್ಲಿ ಇನ್ಕಮ್ ಅಕೌಂಟಲ್ಲಿ ಬರ್ತಾ ಇತ್ತು. ಡ್ರಾಯಿಂಗ್ಸ್ ಇದೆ, ಕ್ಯಾಪಿಟಲ್ ಅಕೌಂಟು. ನೋಡಿ ಯಾವ್ದು ಎಲ್ಲೆಲ್ಲಿ ಬಂದಿದೆ ಅಂತ ಒಂದ್ರ ಕೆಳಗಡೆ ಟೋಟಲ್ ಆಗಿ ಅವ್ರು ಕೊಟ್ಟಿರೋ ಐಟಮ್ಸು ನಾವಿಲ್ಲಿ ಎಂಟ್ರಿ ಮಾಡೋದೆಲ್ಲ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಅಸೆಟ್ಸಲ್ಲಿ 3 ಬಂದಿದೆ, ಲಯಬಿಲಿಟೀಸಿಗೆ 2 ಬಂದಿದೆ, ಕ್ಯಾಪಿಟಲಿಗೆ 2 ಬಂದಿದೆ, ಇನ್ಕಮ್ ರೆವಿನ್ಯೂ ಅಕೌಂಟಿಗೆ 2 ಬಂದಿದೆ, ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಕೌಂಟಿಗೆ 3 ಬಂದಿದೆ. ಓಕೆನಾ? ಸೊ ಈ ರೀತಿ ಮಾಡಿದ್ರೆ ನಿಮಗೆ 6 ಮಾರ್ಕ್ಸು ಸಿಗುತ್ತೆ ಮಕ್ಕಳೇ. ಹಾಗಂತ ಈ ರೀತಿ ಬರೆದ್ರು ಮಾರ್ಕ್ಸ್ ಕೊಡಲ್ವಾ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ನೀವು ಅಲ್ಲಿ ಯಾವ ಅಕೌಂಟ್ ಅನ್ನೋದು ಮೆನ್ಷನ್ ಮಾಡಬೇಕು. ಬಟ್ ಇದೊಂದು ಸಿಸ್ಟಮ್ಯಾಟಿಕ್ ವೇ, ಈ ರೀತಿ ಬರೆಯೋದು ಬೆಟರ್. ಓಕೆನಾ? ಸೊ ನಿಮಗೆ ಗೊತ್ತಿರಲಿ, ಕೊನೆ ಪಕ್ಷ ನಿಮಗೇನಾದರೂ ಎಂಡ್ ಆಫ್ ದ ಮೂಮೆಂಟ್ ಈ ರೀತಿ ಬರೀಲಿಕ್ಕಾಗಿಲ್ಲ ಅಂದರೆ ಇಷ್ಟನ್ನಾದರೂ ಬರೆದಿಟ್ಟು ಬನ್ನಿ, ಯಾವ್ದು ಯಾವ ಅಕೌಂಟ್ ಆಗುತ್ತಂತ. ಕ್ಯಾಶ್ ಅಕೌಂಟು ಅಸೆಟ್ ಅಕೌಂಟಿಗೆ ಹೋಗುತ್ತೆ, ಪರ್ಚೇಸಸ್ಸು ಎಕ್ಸ್ಪೆನ್ಸಸ್ ಅಕೌಂಟಿಗೆ ಹೋಗುತ್ತೆ ಅಂತ ಈ ರೀತಿ ಬರೆದು ಬನ್ನಿ. ನೆಕ್ಸ್ಟು ಇದ್ರ ಮೇಲೆ ಇನ್ನೊಂದು ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ನಿಮಗೆ ಜರ್ನಲ್ ಎಂಟ್ರೀಸ್ ಏನಿದೆ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಜರ್ನಲ್ ಎಂಟ್ರೀಸಲ್ಲಿ ಬರುವಂತಹ ಥಿಯರಿ ಕ್ವಶನ್ಸ್ ಆಗಿರಬಹುದು, ಅಥವಾ ಜರ್ನಲ್ ಎಂಟ್ರಿಯಲ್ಲಿ ಬರುವಂತಹ ನಿಮಗೆ ಮೇನ್ 12 ಮಾರ್ಕ್ಸಿನ ಪ್ರಾಬ್ಲಮ್ ಇದೆ. ಹಾಗಾಗಿ ಅದು ಯಾವುದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಅಕೌಂಟಿಂಗ್ ಈಕ್ವೇಷನ್ ಎಲ್ಲ ಕಾನ್ಸೆಪ್ಟ್ಗಳನ್ನ ಅಪ್ಡೇಟ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಬೇಕು. ಅದ್ರ ಮೇಲೂ ಕೂಡ 6 ಮಾರ್ಕ್ಸಿಗೆ ಪ್ರಾಬ್ಲಮ್ ಬರುತ್ತೆ. ನಿಮಗೆ ಈ ಚಾಪ್ಟ್ರಲ್ಲಿ ಒಂದೇ ಕ್ಲಾಸಿಫಿಕೇಷನ್ನು ಇಲ್ಲ ಈಕ್ವೇಷನ್ನು, ಎರಡರಲ್ಲಿ ಒಂದು ಕೇಳೋವಂಥದ್ದು. ಹಾಗಾಗಿ ಎರಡನ್ನೂ ನೋಡ್ಕೊಳ್ಬೇಕು. ಓಕೆನಾ? POQಲೂ ಕೂಡ ಈಕ್ವೇಷನ್ನ ಕೇಳ್ತಾರೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮಕ್ಕಳೇ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.